ತ್ರಿವರ್ಣ ನ್ಯೂಸ್ನ ಕ್ರೈಮ್ ಕಾರ್ನರ್ಗೆ ಸ್ವಾಗತ. ನಾನು ಉಮರ್ ಫಾರೂಕ್. ಕಲಬುರಗಿಯಲ್ಲಿ ನೆತ್ತರ ಕೋಡಿ ಹರಿದಿದೆ. ಒಂದಲ್ಲ ಎರಡಲ್ಲ, ಒಂದು ಹೆಣ್ಣಿನ ದ್ವೇಷಕ್ಕೆ ಆಗಿದ್ದು ತ್ರಿಬಲ್ ಮರ್ಡರ್. ಸ್ಟುಡಿಯೋಗೆ ಬರೋಕ್ಕೂ ಮೊದಲು ಕೊಲೆಯಾದವರ ಫೋಟೋಗಳನ್ನು ನೋಡಿದೆ ನಾನು. ನೋಡೋಕ್ಕಾಗ್ತಾ ಇಲ್ಲ. ಒಬ್ಬನ ಮುಖ ಗುರುತು ಸಿಗೋದೇ ಇಲ್ಲ. ಪೂರ್ತಿ ಮುಖನ ಕೊಚ್ಚಾಕಿದ್ದಾರೆ. ಹೆಂಗೆ ಕೊಚ್ಚಾಕಿದ್ದಾರೆ ಅಂದರೆ ಪೋಸ್ಟ್ ಮಾರ್ಟಮ್ ಮಾಡುವಾಗ ಸ್ಟಿಚ್ ಹಾಕೋದಕ್ಕೂ ಜಾಗ ಸಿಗಬಾರ್ದು, ಆ ರೀತಿ ಕೊಚ್ಚಾಕಿದ್ದಾರೆ. ಇನ್ನೊಬ್ಬನ ಕೈ ಕಟ್ಟಾಗಿದೆ, ಇನ್ನೊಂದು ಕಡೆ ಬಂದು ಬಿದ್ದಿದೆ. ಈ ಕತ್ತಿರುತ್ತಲ್ಲ ಅದ್ರೊಳಗೆ ಸುಮಾರು 2 ಇಂಚು ಆಗ್ಬೋದು, ಅಷ್ಟು ಆಳಕ್ಕೆ ಮಚ್ಚು ನುಗ್ಸಿದ್ದಾರೆ ಅನ್ಸುತ್ತೆ. ಒಬ್ಬ ವ್ಯಕ್ತಿಯ ಕತ್ತು ಸುಮಾರು 1 ರಿಂದ 2 ಇಂಚು ಹರ್ಕೊಂಡು ಹೋಗ್ಬಿಟ್ಟಿದೆ. ಯಪ್ಪ, ಇಷ್ಟೊಂದು ಬರ್ಬರ ಕೊಲೆನ ಆ ಫೋಟೋ ವಿಡಿಯೋಸ್ ನೋಡಿ ಗಾಬರಿ ಆಗೋಯ್ತು ನನಗೆ. ಈಗ ಕಲಬುರ್ಗಿ ಇಂಥದ್ದೊಂದು ಬೀಭತ್ಸ ಭಯಾನಕ ಕೊಲೆಗೆ ಸಾಕ್ಷಿಯಾಗಿದೆ. ಹಾಗಾದ್ರೆ ಈ ತ್ರಿಬಲ್ ಮರ್ಡರ್ಗೆ ಕಾರಣ ಏನು? ಇದರ ಹಿಂದಿರೋ ಆ ಹೆಣ್ಣಿನ ದ್ವೇಷ ಎಂತಹದ್ದು? ಇದೆಲ್ಲನೂ ಇವತ್ತಿನ ಈ ಸ್ಟೋರಿಯಲ್ಲಿ ನೋಡ್ತಾ ಹೋಗೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕಡೆಯ ತನಕ ಮಿಸ್ ಮಾಡದೆ ನೋಡಿ. ಕಲಬುರ್ಗಿ ಔಟ್ಸ್ಕರ್ಟ್ನಲ್ಲಿ ಪಟ್ನಾ ಅನ್ನೋ ಊರಿದೆ. ಇಲ್ಲಿ ಡ್ರೈವರ್ ಹೆಸರಿನ ಡಾಬಾ ಇರುತ್ತೆ. ಇದೀಗ ಇದೇ ಡಾಬಾದಲ್ಲಿ ತ್ರಿಬಲ್ ಮರ್ಡರ್ ನಡೆದಿದೆ. ಕೊಲೆಯಾದವರನ್ನ ಸಿದ್ದಾರೂಢ, ಜಗದೀಶ್ ಮತ್ತು ರಾಮಚಂದ್ರ ಅಂತ ಹೇಳಲಾಗಿದೆ. ಮಂಗಳವಾರ ತಡರಾತ್ರಿ 1:30 ಗಂಟೆ ಸುಮಾರಿಗೆ ಡಾಬಾಗೆ ನುಗ್ಗಿದ್ದ ಸುಮಾರು 10 ಜನ ಹಂತಕರು ಯದ್ವಾತದ್ವ ಕೊಚ್ಚಿ ಕೊಲೆ ಮಾಡಿ ಪರಾರಿಯಾಗಿದ್ರು. 24 ಗಂಟೆಯೊಳಗೇನೆ ಅರೆಸ್ಟ್ ಕೂಡ ಆಗಿದ್ದಾರೆ. ಕೊಲೆ ಮಾಡಿದ ನಂತರ ಹಂತಕರು ಡಾಬಾದಲ್ಲಿದ್ದ CCTV ಹಾರ್ಡ್ ಡಿಸ್ಕ್ ಅನ್ನು ಕದ್ಕೊಂಡು ಹೋಗಿದ್ದಾರೆ. CCTVಯಲ್ಲಿ ರೆಕಾರ್ಡ್ ಆಗಿರುತ್ತಲ್ಲ, ಹೀಗಾಗಿ ಯಾವುದೇ ರೀತಿಯ ಸಾಕ್ಷ್ಯ ಸಿಗಬಾರ್ದು ಅಂತ ಹಾರ್ಡ್ ಡಿಸ್ಕ್ ಅನ್ನೇ ಎಗರಿಸಿಕೊಂಡು ಪರಾರಿಯಾಗಿದ್ದಾರೆ. ಈಗ ಈ ಕೊಲೆ ರಹಸ್ಯ ಬಯಲಾಗಿದೆ. ಪೊಲೀಸ್ ವಿಚಾರಣೆ ಸಂದರ್ಭದಲ್ಲಿ ಆರೋಪಿಗಳು ಕೊಲೆ ಹಿಂದಿನ ಅಸಲಿ ರಹಸ್ಯವನ್ನ ಬಾಯ್ಬಿಟ್ಟಿದ್ದಾರೆ. ಕಳೆದ ವರ್ಷ ಕೊಲೆಯಾಗಿದ್ದ ರೌಡಿ ಶೀಟರ್ ಸೋಮನ ಹೆಂಡತಿ ಮಾಡಿದ್ದ ಅದೊಂದು ಪ್ರತಿಜ್ಞೆ ಕೊಲೆಗೆ ಕಾರಣ ಆಗಿದೆ ಅನ್ನೋದು ಈಗ ಗೊತ್ತಾಗಿದೆ. ಗಂಡನ ಕೊಲೆಗೆ ಪ್ರತೀಕಾರ ತಗೊಳ್ಳುವವರೆಗೂ ತನ್ನ ಕೊರಳಲ್ಲಿದ್ದ ತಾಳಿಯನ್ನ ತೆಗೆಯೋದಿಲ್ಲ ಅಂತ ಗಂಡನ ಶವದ ಮುಂದೆ ಪ್ರತಿಜ್ಞೆ ಮಾಡಿದ್ಲಂತೆ. ಅವತ್ತು ಆಕೆ ಮಾಡಿದ್ದ ಆ ಪ್ರತಿಜ್ಞೆ ಈಗ ತ್ರಿವಳಿ ಕೊಲೆಗೆ ಮುಖ್ಯ ಕಾರಣ ಅನ್ನೋದು ತನಿಖೆಯಲ್ಲಿ ತಿಳಿದು ಬಂದಿದೆ. ನೋಡಿ, ಕಳೆದ ವರ್ಷ ನವೆಂಬರ್ 12ನೇ ತಾರೀಕು ರೌಡಿ ಶೀಟರ್ ಸೋಮನ ಕೊಲೆ ಆಗಿರುತ್ತೆ. ಈಗ ಕೊಲೆ ಆಗಿದ್ದಾರಲ್ಲ, ಇದೇ ಸಿದ್ದಾರೂಢ ಹಾಗೂ ಆತನ ಕುಟುಂಬಸ್ಥರು ರೌಡಿ ಶೀಟರ್ ಸೋಮನನ್ನ ಬರ್ಬರವಾಗಿ ಕೊಚ್ಚಿ ಕೊಲೆ ಮಾಡಿರ್ತಾರೆ. ಸೋಮ ಕೊಲೆಯಾದ ಬಳಿಕ ಅವನ ಹೆಂಡತಿ ಭಾಗ್ಯಶ್ರೀ ತನ್ನ ಗಂಡನ ಹೆಣದ ಮುಂದೆನೆ ಒಂದು ಪ್ರತಿಜ್ಞೆ ಮಾಡಿರ್ತಾಳೆ. ಗಂಡನ ಕೊಲೆಗೆ ಸೇಡು ತೀರಿಸಿಕೊಳ್ಳೋ ತನಕ ತನ್ನ ಕೊರಳಲ್ಲಿದ್ದ ತಾಳಿಯನ್ನ ತೆಗೆಯೋದಿಲ್ಲ ಅಂತ ಆನೆ ಮಾಡಿರ್ತಾಳೆ. ಭಾಗ್ಯಶ್ರೀಯ ಈ ಪ್ರತಿಜ್ಞೆಯಿಂದಲೇ ಕೊಲೆಯಾಗಿದ್ದ ಸೋಮನ ಸಹೋದರ ಮತ್ತು ಆತನ ಗ್ಯಾಂಗು ಸೋಮನ ಕೊಲೆ ಆರೋಪಿಗಳು ಬೇಲ್ ಮೇಲೆ ಹೊರಗಡೆ ಬರಲಿ ಅಂತ ಕಾಯ್ತಾ ಇದ್ರು. ಸೋಮನ ಕೊಲೆ ಕೇಸಲ್ಲಿ ಜೈಲು ಸೇರಿದ್ದ ಸಿದ್ದಾರೂಢ, ಜಗದೀಶ್ ಹಾಗೂ ಅಣ್ಣಪ್ಪ ಬೇಲ್ ಮೇಲೆ ಹೊರಗಡೆ ಬಂದ್ರೋ ಅವತ್ತಿನಿಂದ ಸೋಮನ ಸಹೋದರರು ಮುಹೂರ್ತಕ್ಕಾಗಿ ಕಾಯ್ತಾ ಇರ್ತಾರೆ. ಅದರಂತೆ ಜೂನ್ 24 ಅಂದ್ರೆ ಮಂಗಳವಾರ ಮಧ್ಯರಾತ್ರಿ ಢಾಬಾದಲ್ಲಿ ಸಿದ್ದಾರೂಢ, ಜಗದೀಶ್ ಹಾಗೂ ಅಣ್ಣಪ್ಪ ಇರೋ ಮಾಹಿತಿ ಸೋಮನ ಸಹೋದರರಿಗೆ ಸಿಗುತ್ತೆ. ಈ ಡ್ರೈವರ್ ಡಾಬಾದ ಮಾಲೀಕ ಸಿದ್ದಾರೂಢನೇ ಆಗಿರ್ತಾನೆ. ಮಾಹಿತಿ ಸಿಕ್ತಲ್ಲ, ಸೋಮನ ಸಹೋದರ ಮತ್ತು ಆತನ ಗ್ಯಾಂಗು ವೆಪನ್ಸ್ ತಗೊಂಡು ಡಾಬಾ ಕಡೆ ಹೋಗ್ತಾರೆ. ಹೋಗಿದ್ದೇ ತಡ ಸಿದ್ದಾರೂಢ, ಜಗದೀಶ್ ಹಾಗೂ ರಾಮುನನ್ನ ಕೊಚ್ಚಿ ಕೊಲೆ ಮಾಡಿದ್ದಾರೆ. ಈ ಮೂಲಕ ಭಾಗ್ಯಶ್ರೀಯ ಶಪಥದಿಂದಲೇ ತ್ರಿಬಲ್ ಮರ್ಡರ್ ನಡೆದಿರೋದು ಪೊಲೀಸ್ ತನಿಖೆಯಲ್ಲಿ ಬಯಲಿಗೆ ಬಂದಿದೆ. ಇನ್ನು ಈ ತ್ರಿಬಲ್ ಮರ್ಡರ್ ವಿಚಾರಣೆ ನಡೆಯುವಾಗ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ ಬೆಳಕಿಗೆ ಬಂದಿದೆ. ಏನಂದ್ರೆ, ಡಾಬಾದಲ್ಲಿ ಕೊಲೆಯಾಗಿದೆ ಅನ್ನೋ ಮಾಹಿತಿ ಬರ್ತಿದ್ದಂಗೆನೆ ಪೊಲೀಸರು ಓಡೋಡಿ ಬರ್ತಾರೆ. ಆದ್ರೆ ಅಲ್ಲಿ 2 ಹೆಣಗಳು ಬಿದ್ದಿರೋದನ್ನ ನೋಡಿ ಇದು ಡಬಲ್ ಮರ್ಡರ್ ಅಂತ ಅನ್ಕೊಂಡಿರ್ತಾರೆ. ಆದ್ರೆ ಆಮೇಲೆ ಆ ಜಾಗಕ್ಕೆ ಪೊಲೀಸ್ ಡಾಗ್ ಸ್ಕ್ವಾಡ್ ಬರ್ತಾವಲ್ಲ, ಅದು ರಕ್ತದ ಕಲೆ ಜಾಡು ಹಿಡಿದು ಡಾಬಾದ ಹಿಂದಿದ್ದ ಹೊಲದಲ್ಲಿ ಓಡಿ ಹೋಗುತ್ತೆ. ಆಗ ಹೊಲದಲ್ಲಿ ಮತ್ತೊಂದು ವ್ಯಕ್ತಿಯ ಶವ ಬಿದ್ದಿರೋದನ್ನ ನೋಡಿ ಇದು ಡಾಬಾದಲ್ಲಿ ಕೆಲಸ ಮಾಡ್ತಾ ಇದ್ದ ರಾಮಚಂದ್ರನ ಕೊಲೆಯಾಗಿದೆ ಅನ್ನೋದು ಅರ್ಥ ಆಗುತ್ತೆ. ಇಲ್ಲಿಗೆ ಡಬಲ್ ಮರ್ಡರ್ ನಿಂದ ತ್ರಿಬಲ್ ಮರ್ಡರ್ ಆಗಿ ಕೇಸು ಕನ್ವರ್ಟ್ ಆಗುತ್ತೆ. ನೋಡಿ, ಇಲ್ಲಿ ದುರಂತ ಏನಂತಂದ್ರೆ, ರಾಮಚಂದ್ರ ಡಾಬಾದಲ್ಲಿ ದುಡಿದು ತಿನ್ನೋ ಬಡಪಾಯಿ ಅವನು. ಇಂದಿನ ಸೋಮನ ಕೇಸ್ನಲ್ಲಾಗ್ಲಿ ಬೇರೆ ಯಾವುದೇ ಕೇಸ್ನಲ್ಲಾಗ್ಲಿ ಅವನು ಇರ್ಲಿಲ್ಲ. ಆದ್ರೆ ಇವ್ರು ಬಂದು ದಾಳಿ ಮಾಡಿದ ತಕ್ಷಣ ಸಹಜವಾಗಿ ಡಾಬಾದಲ್ಲಿ ಇದ್ದವರೆಲ್ಲ ಎದ್ನೋ ಬಿದ್ನೋ ಅಂತ ಓಡಿ ಹೋಗೋದಿಕ್ಕೆ ಶುರು ಮಾಡ್ತಾರೆ. ಅದೇ ರೀತಿ ರಾಮಚಂದ್ರ ಕೂಡ ಓಡಿ ಹೋಗ್ತಾನೆ. ಆದ್ರೆ ಇವನು ಅಣ್ಣಪ್ಪ ಅಂತ ತಿಳಿದುಕೊಂಡು ಅಟ್ಟಿಸ್ಕೊಂಡು ಹೋಗ್ತಾರೆ. ಅಮಾವಾಸ್ಯೆ ಕತ್ಲು ಬೇರೆ ಇರುತ್ತೆ, ಯಾರು ಏನು ಅಂತ ಗೊತ್ತಾಗ್ತಾ ಇರಲಿಲ್ಲ. ಇವನು ಅಣ್ಣಪ್ಪನೇ ಇರಬೇಕು ಅಂತ ಅನ್ಕೊಂಡು ರಾಮಚಂದ್ರನ ಮೇಲೆ ಮಚ್ಚು ಬೀಸಿ ಕೊಚ್ಚಿ ಕೊಲೆ ಮಾಡಿದ್ದಾರೆ. ಈಗ ಈ ತ್ರಿಬಲ್ ಮರ್ಡರ್ ಕೇಸ್ನಲ್ಲಿ 10 ಜನ ಆರೋಪಿಗಳನ್ನ ಪೊಲೀಸರು ವಶಕ್ಕೆ ತೆಗೆದುಕೊಂಡು ವಿಚಾರಣೆ ನಡೆಸ್ತಾ ಇದ್ದಾರೆ. ಇನ್ನುಳಿದ ಆರೋಪಿಗಳಿಗಾಗಿ ಶೋಧ ನಡೆಸ್ತಾ ಇದ್ದಾರೆ. ಆದ್ರೆ ಒಂದು ಹೆಣ್ಣಿನ ಶಪಥಕ್ಕೆ 3 ಹೆಣ ಬಿದ್ದಿರೋದು ಇಲ್ಲಿ ನಾವು ಗಮನಿಸಬೇಕಾಗಿರೋ ಸಂಗತಿ. ಸೊ ಫ್ರೆಂಡ್ಸ್, ಇದು ಇವತ್ತಿನ ಕ್ರೈಮ್ ಕಾರ್ನರ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.